ಏಕ ಏಕ ಬಾತಕ್ಕ ಹಾ ಬಾ ತಂಗಿ. ಆರಾಮ? ಹ್ಞೂ ಆರಾಮಿದ್ದೆ ಕಣಿ. ಆರಾಮ ಒಳಗೆ ಕೂಡು. ಏನ್ ಮಗಳ? ಹೌದಾ? ಬಾಳ ದಿವ್ಸ ಮೇಲೆ ಬಂದಂಗಾಯ್ತು. ಮತ್ತೇನು ಆರಾಮಿಂದಲೇ? ಮತ್ತೇನ್ ಇವತ್ತೇನ ಬಜಾರ್ ಬಂದಿರವಿ? ಈಗ ಎಲ್ಲ ಜನಕ್ಕೆ ದವಾಖಾನೆ ತೋರ್ಸೋದಿದ್ದು ಬಂದಿದ ಮಾರಿ ಮೇಲೆ ಒಂದು ಬೆಳಗ್ ಮಚ್ಚ ಎಲ್ಲ ಸಣ್ಣ. ಹೌದಾ? ಹಾ ಎಲ್ಲಿಕ್ಕಿಲ್ಲ ಆಗ್ಯದ? ಹೌದಲ್ಲ? ಮತ್ತೀಗ ಹೆಂಗ ದವಾಖಾನೆ ತೋರ್ಸದೆ? ತೋರ್ಸ್ಕೊಂಡ್ ಬಂದಿದೆ ಅಕ್ಕ. ಹೌದಾ? ದವಾ ಹೋಗಿ ಕೊಡ್ತಾರ. ತಂಗಿ ಅದು ಬಿಳಿ ಮಚ್ಚಿ ಆದ್ರ ಕೊಡತಮ್ಮ ಹೆಣ್ಮಕ್ಳಿಗೆ ಹೈರಾಣ ಇದ ನೋಡು. ನನಗೂ ಅದೇ ಕುದಿ ಬಿದ್ದದ ಅಕ್ಕ. ಚಲೋ ಡಾಕ್ಟರ್ ತೋರ್ಸು. ನನಗೂ ಅದೇ ಚಿಂತೆ ಆಗ್ಯದ ಅಕ್ಕ. ದೊಡ್ಡ ದವಾಖಾನಿಗೆ ಹೋಗ್ಬೇಕಂತ ರೊಕ್ಕ ಇಲ್ಲ ನನ್ನ ಕೈಯಾಗ. ರೊಕ್ಕ ಇದ್ರು ಕೊಡು, ನಿನಗೆ 2 ತಿಂಗಳಿಗೆ ವಾಪಸ್ ಕೊಡ್ತಾನ. ತಂಗಿ ಇಷ್ಟು ದೊಡ್ಡ ಮನೆ ಕಟ್ಸಿನಿ, ಕೈ ಎಲ್ಲಾ ಖಾಲಿ ಆಗ್ಯದ. ಈ ಕೇಳದ ಇನ್ನೊಂದು ಮನೆ ಕಟ್ಲಕ್ಕಿಂತ ಮೊದಲು ಕೇಳಿದ ಅಂದ್ರೆ ನಂಗೆ ಕೈಲಾಗೋದು ಸಾಧ್ಯ ದೊಡ್ಡ್ರೆ ನನಗೆ ಮದತ್ ಮಾಡ್ತಿದ್ದೆ. ಆಯ್ತು ನಿಂದ ಜರ ಕಾಫಿ ತಗೊಂಡ್ ಬರ್ತೀನಿ. ನಾವು ಹೋಗ್ತೇವೆ ಬಸ್ಸಿನ ಟೈಮ್ ಆಯ್ತು. ಐದು ಕೂಡ ತಂಗಿ ಕೂಡ ಈಗ ತಗೊಂಡ್ಬರ್ತೀನಿ. ಮಾತಾಡಕ್ ಹೋಯ್ತಂದ್ರ ರೊಕ್ಕ ಯಾರು ಅಂತಂದ್ರು ರೊಕ್ಕ ಕೇಳ್ಬಿಡಂಗಿಲ್ಲ. ಸಿಗ್ತಾವ ಅಂತ ಹೇಳಿ ಎಲ್ಲದಕ್ಕ ಸಿಟ್ಟೆ ಮಾಡ್ಕೊತಾಳ. ಆರಾಮ್ರಿ ಮಾಮಿ? ಹ್ಞೂ ಆರಾಮಿದ್ದ ತಂಗಿ, ನೀ ಆರಾಮ? ಹಾ ಆರಾಮಿದ್ದೆ. ಎಷ್ಟ್ ತಿಂಗಳು ಮಕ್ಕಳು? ಈಗ 6 ತಿಂಗಳ ತಂಗಿಗೆ ಆರಾಮಿಲ್ಲ. ಏನಾಗ್ಯದ ತಂಗಿ? ತೋರಿಸ್ತೀನಿ ಜಲ್ದಿ. ಈಗ ಆಕಿ ಹೆಣ್ಮಗಳು ತಂಗಿ ಕೊಡ್ತೊಂಬಕ್ಕಿದ ಹಳನಿ ಆಕಿ ಏನ್ರ ಮಾಡು. ಆಯ್ತ ತೋರಿಸ್ತಾರ. ನೀವ್ ಹೋದಂಗೆ ಮಾಡ್ತಾನ. ಹೋಯ್ತಾನೆ ತಂಗಿ? ಹೋರಿ ಮತ್ ಬರಕ ಮನೆಗೆ ಹೋದ.
ನನಗೇನ್ ಕಮ್ಮಿ ತಿಳಿಬೇಡ. 1 ಲಾಖ ಆದ್ರೂ ಕೊಡ್ತೀನಿ. ನಿಂಗೆ ಏನಾರ ಕಷ್ಟ ಬಂದ್ರೆ ಹೇಳು ನನ್ಗ. ಆಯ್ತು ದೋಸ್ತ, ಏನ ಕಷ್ಟ ಬಂದಾಗ ನಿನಗೆ ಭೇಟಿ ಐತಿ, ಹೆಲ್ಪ್ ಮಾಡೈತಿ ಆದ್ರ ಆಯ್ತಾ. ಆಯ್ತು. ತಗೋ ಮಾಡಿ ತಗೋ ಮಾಲ್ ತಗೋ. ಏ ದೋಸ್ತ, ಒಂದ್ ಪೆಗ್ ಹಾಕೊಂಡು ಹೋಗು. ಟೈಟ್ ಆಗಿ ನಾ ಹೋಗ್ಬಿಡು, ಮತ್ತ ಆಮೇಲೆ ಬರ್ತಾನ. ನನ್ನಲ್ಲ ದುಡ್ಡು, ನನ್ನಲ್ಲ ಅವನು. ಸುಮ್ಮ ಅವನಿಗೆ ಸರಿ ಕೂಡ ಆಶಿಸಲಿ ಬಂಡಲ್ ಹೋಗ್ತೀನಿ. ಏ ನಾಚಿಕಿಲ್ದಾಗ ಹಾಳೆ ದೋಸ್ತರಿ ಕರ್ಕೊಂಡು ಹೋಗಿ ಕುಂತು ಕುಡಿಲತ್ತಿದ್ದಿ ಸಾರಿ ದುಕಾನ್ ಅಂತ ತಿಳಿದಿದ್ದಿ. ನಿನ್ನ ಕಟ್ಟಕೊಂಡೆ ಹಿಂಗೆ ಆಯ್ತು. ನೀ ಇಡ್ಲೆ ಸಾಯಿ ಮುದುಕ ನಿನಗ್ ಬೇರೆ ಇಲ್ಲ, ಇವ್ ಕರು ಇಲ್ಲ ಅಂದ್ರ ನೀ ದೊಡ್ಡವಾಗಿ ಬುದ್ಧಿ ಹೇಳ್ಬೇಕೇನು? ಜೀವನ ಆಗಲ್ಲವ. ಇನ್ನೇನ್ ಕೂತಿರಿ ಸುಮ್ಮ ಅಂದ್ಬಿಟ್ಟೆ ಬಂಡಲ್ ಹೋಗ್ತೀನಿ. ಹೊರಗಾಗಿ ಹೇಳ್ತಿದ್ದ ಅವ್ರಿಗೆ ರೊಕ್ಕ ಕೊಟ್ಟಾಟ ಮಗಳಿಗೆ ದಾಖಲಿಗೆ ಹೋಗ್ಬೇಕು ಅಂತ 1000 ರೂಪಾಯಿ ಕೊಡು ಆಯ್ತಾ? ಸುಮ್ಮ ಹೇಳ್ಬಿಟ್ಟೆ. ನಾನು ಸರಿ ಕುಡಿಸ್ಬಿಟ್ಟು ಆಶೀರ್ವಾದ ನಮ್ಮ ಮಗಳಿಗೆ ದಾಖಲೆ ಹೋಗ್ಬೇಕ. ಈ ಮನೆ ಮಾರು ಕೊಡಲ್ಲ ಅಂದ್ರು. ಮನಿ ಮಾರ್ದ್ರ ಬೀದಿಗೆ ಬೀಳ್ಬೇಕಾಯ್ತು. ಏನ್ ದೊಡ್ಡದಾಗಿ ಹೇಳತ್ತಿದ್ದಿ? ನಾ ಕಟ್ಟಿಸಿನ ಮನಿ ಅಂತ ಆಗಲ್ಲಗಾದ್ರಿ ನಾ ದುಡ್ದಿ ನಾ ಕಟ್ಟಿಸಿಟ್ಟಿದ. ನನ್ ಮನೆ ನಾ ಕಡಿಸಿನದು. ನನ್ನ ಮನೆ ನೀ ಏನ್ ಕಟ್ಟಿಸಿದಿ? ಹಗಲ ರಾತ್ರಿ ನಾ ದುಡ್ದಿ ಗೌಡ ಹಿಂದ ಬಿದ್ದ ಕಡಿಗ ಪಾಪ ಅಂತ ಹೇಳಿ ಇದನ್ನ ಮನಿ ಮಾಡ್ಕೊಟ್ಟಾರ. ನೀನ್ ಹೆಸರಿನಲ್ಲಿ ಇದ್ರ ಎಂದ ಮಾರ್ಕೊಂಡು ನೋಡ ಸತ್ಯ ಹೋಯ್ತಿದಿ, ನಮಗೂ ಬೀದಿಗೆ ತಂದಿಕ್ತಿದಿ. ಇದು ನನ್ನ ಮನೆ, ನನ್ಗ್ಯಾಕ ಹೋಗಂತೆ? ನೀ ಹೋಗು. ನಾ ಹೋದ್ರ ಚಂದ ಇರ್ತ. ನಿನಗೊಂದ್ ನಾಯಿ ಬಿ ತಿಂಬಲ್ಲ. ನೀ ರೋಡಿಗೆ ಬೇಡ್ಕೊಂತಿದ್ದಿ ಹ್ಯಾಂಗ ಬಿ ನಿನ್ನ ಕಟ್ಕೊಂಡು ಇದೇ ಆಯ್ತು. ಹೇಳು ಎದ್ದಿ ಎಲ್ಲ ತೆಗೆದು ಹಾಲು ಹುಡಿವು. ತಂಗಿ ತಯಾರ ಅವ ಕುಡಿಯೋದ ಅಂತಾನೆ ಮತ್ ದೋಸ್ತರಿಗೆ ಕರ್ಕೊಂಡ್ ಕುಡಿಲತ್ತಾನ. ಇವ ಯಾವಾಗ ಕುಡಿಯೋದ್ ಬಿಟ್ರು ಅವಾಗೆ ಬರಲ್ರಿ ಮನಿಗೆ. ಸುಮ್ನೆ ಯಾಕಂತ ಹೇಳ್ತೀರಿ? ನಾಗತ್ನ ಎಲ್ಗಿ ಬರಲ್ಲ. ನಂಗ್ ಬಾತ್ರೂಮ್ ತೋರ್ಸ್ಬೇಡ್ರಿ, ಎಲ್ಗಿ ತೋರ್ಸ್ಬೇಡ್ರಿ. ಆರಾಮಿದ್ದೀರಾ? ಹೋ ಆರಾಮಿದ್ದ. ಆರಾಮಿದ್ದಿಕ್ಕ? ಆರಾಮಿದ್ದ ತಂಗಿ. ಕೋರೆ ಇಲ್ಲ ಒಳಗ ಏನಾಗದ? ಹಾಗೆ ಕಟ್ಕೊಂಡಿರಿ ಯಾರನ್ನ ಲೈನ್ ಬಿಡಲಿ. ತಂಗಿಯಾಗಿ ನಾ ಸಣ್ಣದು ಹಚ್ಚಿಲ್ಲ ಕಸಿ ಕಟ್ಕೊಂಡಳ. ಇದೊಂದು ದೊಡ್ಡ ಬೆನ್ನಿ ಅದ ಮಗ. ನಿನಗೆ ಏನ್ ತಿಳಿತದ ಅಂತ ಹೇಳತಿದ್ದಿ? ಅದಕ್ಕ ಸಾಕಿ ಸಾಲಿ ಬಿಟ್ಟು ಮನ್ಯಾಗ ಉಳ್ತಾಳ ಮನ್ಯಾಗ. ಮತ್ತೇನ್ ಹೇಳತಿ ದೊಡ್ಡದಾಗಿ? ಅದ ಕೊಟ್ಲತ್ತು ಮಗ ಸುಖ ಆಯ್ತ. ಎಲ್ಲ ಹಚ್ಚಿ ಸಾಕಾಗ್ಯದ. ದಿನಕ್ಕೆ ಇಟ್ ಹೆಚ್ಚಿಗೆ ಆಗ್ಲತ್ತದ ಅದು. ಅದಕ್ಕ ದೊಡ್ಡ ದವಾಖಾನಿಗೆ ಹೋಗಿ ಅಂದಾರ. ಅದಕ್ಕ ನಿನ್ ಮಗನ್ ಬಲ್ಲಿ ರೊಕ್ಕ ಕೇಳಕ್ ಬಂದಿದ. ಯಾವ ಬಂದಿಕ್ಕ? ಈಗ ಬಂದಿರ್ತಾನ. ಊಟ ಮಾಡ್ಬೇಕಾಗಿತ್ತು. ಮಾಡ್ತಾ ಒಂದ್ ಸರಿ ಜರ ಮಾತಾಡತಿದ್ದ ಮಾಡ್ತಾ ಬಂದೇ ಒಳಗಡೆ ಹೋಗಿ. ಯಾವ ಏನ್ ನೋಡ್ತವ? ತೋಲ್ ದಿನ ಆಯ್ತು. ಕಸ್ಟಡಿ ಏನೋ ಆಗಿದೆ ಅಂತಿದ್ರು, ತೋರ್ಸ್ ನೋಡೋಣ. ದವಾಖಾನೆ ತೋರಿಸಿಲ್ವಾ? ತೋರ್ಸಿದ ಖರೆ ಅಂತಂದ್ರೆ ದೊಡ್ಡ ದವಾಖಾನಿಗೆ ಹೋಗ್ಬೇಕಂತ ಅಂದಾರ. ಅದಕ್ಕೆ ನಿಮ್ ಬಲ್ಲಿ ರೊಕ್ಕ ಕೊಡ್ತೇನೆ ಅಂತ ಬಂದಿದ. ಅಯ್ಯೋ, ನಮ್ಗೆ ಹೊಲ್ದಾಗ ಒಂದ್ 5 ಪೈಸೆ ಬಂದಿಲ್ಲ, ತಿನ್ನಾಗ ನಮಗೆ ಗೊತ್ತಿಲ್ಲ. ನಿನ್ನ ಹತ್ರ ಇದು ಕೊಟ್ಟು ಹೋಗ್. ನಾ ಏನು ಸುಮ್ಮನೆ ಕೇಳತ್ತಿಲ್ಲ. 2 ತಿಂಗಳು ಬಿಟ್ಟು ಕುಡ್ತಾ ಕೊಡು. ಮಗ ಸುಳ್ಳು ಹೇಳ್ತಿಲ್ಲ. ನಿನ್ನ ಹತ್ರ ಇದು ಕೊಡು. ಸುಮ್ನೆ ತಲೆ ತಿಂತಾರೆ ಎಲ್ಲರೂ ಬಂದು. ಅದಕ್ಕೆ ಇಲ್ಲಿಗೆ ಬರಲ್ಲ. ಯಾಕೆ ಬರಲ್ಲ ಅಂತ ಕೇಳ್ತಾರ. ಕಷ್ಟದಾಗ ಸಹಾಯ ಮಾಡದವ್ರು ಯಾಕೆ ಬೇಕು ಹೇಳ.
ಅದಕ್ಕೆ ನನಗೆ ಇದೀಗ ಹೋಗಿ ಗಳಿಗೆ ಬಿ ಮನ್ಸ ಆಗಲ್ಲ ಇರ್ಲಕ್ಕಿದೆ ಬರ್ತೇವ ಹೋಗಿ ಆಯ್ತು ತರ್ತೇವೆ ಬಿಡಿ ತಂಗಿ ಜರ ಫೋನ್ ಮಾಡ್ಕೊಂತ ಇದ್ದೇತಿ ಅಮ್ಮ ಇದು ನಂಬರ್ ಹಚ್ಚಿಬಿಡ್ತೀರ ಇದ್ರಾಗ ಕರೆನ್ಸಿ ಇಲ್ಲ ಸಿರವ ಹಚ್ಚ ನಿನ್ ಮೊಬೈಲ್ದಾಗೆ ಇಲ್ವೇ ಮಾತಾಡ್ ಹಲೋ ಹಲೋ ಮಾಮ, ನಾನು ಹೇಳಮ್ಮ. ಪೋರಿಗೆ ಆರಾಮಿಲ್ಲ, ದೊಡ್ಡ ದವಾಖಾನಿಗೆ ತೋರ್ಸಕಂದಾರ. ಜರ ನಿನ್ನ ಹತ್ರ ರೊಕ್ಕ ಇದ್ರೆ ಕೊಡು. ನೋಡಮ್ಮ, ನಾನೇ ಒಂದು ವ್ಯಾಪಾರ ಮಾಡಿ ಹಾಳಾಗಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನೇ ತುಂಬ ಕಷ್ಟದಲ್ಲಿದ್ದೀನಮ್ಮ. ಈಗ ನಿನಗೆ ಹೇಗಮ್ಮ ಸಹಾಯ ಮಾಡಲಿ? ಸಾರಿ. ಏನು ಜನನು, ನಾವೇ ಕಷ್ಟದಲ್ಲಿದ್ದೀವಿ, ನಮಗೆ ಸಹಾಯ ಮಾಡು ಅಂತ ಕೇಳ್ತಾರೆ. ಏನಯ್ಯ ಮಾಡಲಿ, ನನಗೆ ಬೇಜಾರಾಗುತ್ತೆ. ಇದೇ ಪ್ರಪಂಚ. ಅಮ್ಮ ತೆಳಗಿನ ನಂಬರ್ ಒಂದು ಹಚ್ಬಿಡು ಇನ್ನೊಂದು ಕರೆನ್ಸಿ ಇಲ್ಲ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ. ಹಚ್ಬಿಟ್ರೆ ಮುಂದೆ ಬರ್ತದೆ ನಿನಗ ಪೋರಿಗೆ ಒಂದು ಆರಾಮಿಲ್ಲ ಸರಿ ಮಾತಾಡ್. ಹಲೋ ಹಲೋ, ನಾ ಇದ್ದೇಕ ಸಿರು ಹೇಳ್ತಂಗಿ. ಆರಾಮಿದ್ ತಂಗಿ? ಹ್ಞೂ ಆರಾಮಿದ್ದ ನೀವ್ ಆರಾಮ? ನಾನು ಆರಾಮಿದ್ದೀನಿ ತಂಗಿ. ಪೋರಿಗೆ ಆರಾಮಿಲ್ಲ, ದೊಡ್ಡ ದವಾಖಾನಿ ತೋರ್ಸಂದಾರ. ಹಣ್ಣಿಲ್ಲ ಮನ್ಯಾಗ. ಮಣ್ಣೋರು ಇಲ್ದಂಗಿ ಡ್ಯೂಟಿಗೆ ಹೋಗ್ಯಾರ. ಮಾತಾಡ್ಬೇಕಿತ್ತ ಅಣ್ಣ ಸರಿ ಸರ. ನಾನು ಕೆಲ್ಸಕ್ಕೆ ಹೋಗ್ಬೇಕೀಗ. ಏನು ಹೇಳಿ ಮಣ್ಣರ್ ಬಂದ್ಮೇಲೆ ಹೇಳ್ತೀನಿ. ಹಾ ಆಯ್ತು. ಇಡ್ಲಾ ಫೋನು? ಇಡು. ಏನೋ ದೊಡ್ಡ ಪ್ರಾಬ್ಲಮ್ ನೋಡ್ರಿ, ಅವ್ರ ಮಗಳಿಗೆ ದವಾಖಾನೆಗೆ ತೋರಿಸ್ಬೇಕು. ಎಲ್ಲರಲ್ಲಿ ಕೇಳ್ತಾ ಇದ್ದಾಳೆ, ಯಾರಿಗೂ ಗೊತ್ತಿಲ್ಲ. ರೊಕ್ಕ ಬೇಕಾಗಿತ್ತು ಬಂತು. ಮಗ ರೊಕ್ಕ ಕೊಟ್ನ, ರೊಕ್ಕ ಇದ್ರೆ ಕೊಟ್ಟಿದ್ದೆ.
ಬಡತನ ಅನ್ನೋದು ನನ್ನ ಕಿತ್ತು ತಿಂದಿತ್ತು, ಸಿರಿತನ ಅನ್ನೋದು ನನ್ನ ದೂರ ತಳ್ಳಿತ್ತು. ಆಡೋರ ನಾಲಿಗೆಗೆ ಪಾಚಾದೆ, ನೋಡೋರ ನೋಟಕ್ಕೆ ಕೇವಲವಾದೆ. ಎಲ್ಲರಿಗೂ ಬೇಡವಾದೆನ, ಎಲ್ಲರಿಂದ ನೋವು ಕಂಡೆನ, ಜೀವನವೇ ಬ್ಯಾಡವಾಗಿದೆ. ನನ್ನವರು ನನಗಿಲ್ಲ, ನಿನಗ್ಯಾರು ಗತಿಯಿಲ್ಲ. ನನ್ನವರು ನನಗಿಲ್ಲ, ನನಗ್ಯಾರು ಗತಿಯಿಲ್ಲ. ಮನುಜ ಮನುಜರಲ್ಲಿ ಸಂಬಂಧ ಅಳಿಸಿ ಹೋಗಿದೆ, ನಂಬಿಕೆ ಅನ್ನೋದು ನಶಿಸಿ ದೂರವಾಗಿದೆ. ಬದುಕು ಅನ್ನೋದಕ್ಕೆ ಬೆಲೆ ಏನಿದೆ, ಇದ್ದು ಸತ್ತಂಗೆ ನಾನು ಬದುಕಿದೆ. ಮುಳ್ಳಾಗೋಯ್ತು ನನ್ನ ಜೀವನ, ಚೂರಾಗೋಯ್ತು ನನ್ನ ಸಂಸಾರ, ಯಾರಿಗಾಗಿ ನಾನು ಬಾಳಲಿ. ನನ್ನವರು ನನಗಿಲ್ಲ, ನನಗ್ಯಾರು ಗತಿಯಿಲ್ಲ. ನನ್ನವರು ನನಗಿಲ್ಲ, ನನಗ್ಯಾರು ಗತಿಯಿಲ್ಲ. ಏಯ್ ಮಗನ ರೊಕ್ಕ ಕೊಡೋದು ಹೊಲ್ಲ ಅಂದೇನು? ನಾನ್ ರಾಣಿ ಮೇಲೆ ಹೋಗ್ತಾ ಇರ್ತೀನಿ. ರಾಣಿ, ರಾವಣ